ಅಭಿವೃದ್ಧಿ ಬಗ್ಗೆ ಬಂದಾಗ ಯಾವುದೇ ರಾಜ್ಯಗೂ ನೀವು ಬಗ್ಗಬೇಡಿ. ರಿಸರ್ವೇಷನ್ನಲ್ಲಿ ಗೆದ್ದಂಥವ್ರಿಗಿರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, BJP ಪಕ್ಷ ಇರ್ಬೋದು, JDS ಆಗಿರ್ಬೋದು, ದಲಿತರ ಕೈಗೆ ಏನು SC STಗಳ ಕೈಗೆ ಅಧಿಕಾರ ಬೇಕು ಅಂತೀರಾ, CMನ ಖಂಡಿತವಾಗೂ ಕೊಡ್ತಾರೆ. ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಕಿವಿ ಮಾತು, ಜನ ಎಚ್ಚೆತ್ಕೊಂಡು ನಿಮ್ಮ ಮೇಲೆ ಗಲಾಟೆ ಮಾಡೋಕ್ಕೆ ಮುಂಚೆ RSS ಬಗ್ಗೆ ದಲಿತರು ಕೇಳೋಂಥ ಹಕ್ಕೇ ಇಲ್ಲ ಅಂತ. ಹಂಗಿದೆ ದಲಿತರನ್ನೆಲ್ಲ ಯಾಕೆ ಸೇರಿಸ್ಕೊಬೇಕು RSSಲ್ಲಿ? ಸಂವಿಧಾನ ಇಲ್ಲ ಅಂತ ಹೇಳಿಬಿಟ್ರೆ, ಈ ಹಿಂದೆ ರಾಜ ಮಹಾರಾಜರಿದ್ರಲ್ಲ, ಅವ್ರುಗಳೆಲ್ಲ ಸಂವಿಧಾನ ಒಪ್ಕೊಂಡು ತಾನೇ ಇವಾಗ ನಾವು ಸಂವಿಧಾನ ಅಡಕ ಮಾಡ್ಕೊಂಡಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡಬೇಕಾಗಿದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ಲರೂ ಸಹ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟೆ ಸಂವಿಧಾನ ಕೊಟ್ಟಿರೋದು. ನಾವು 100 ವರ್ಷದಿಂದ ಮಾಡಿದ್ದೀವಿ, 200 ವರ್ಷದಿಂದ ನಾವು ಮಾಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಹಂಗಾದ್ರೆ RSS ಅವ್ರಿಗೆ ಸಂವಿಧಾನದ ಮೇಲೆ ಗೌರವ ಇಲ್ಲ ಅಂತ ಅರ್ಥ. ಸಂವಿಧಾನ ಅನ್ನೋದು ಎಲ್ರಿಗೂ ಒಂದೇ ಸಂವಿಧಾನ ಆಗಿರಬೇಕಾದ್ರೆ RSS ಅವ್ರಿಗೆ ಏನಾದರೂ ಬೇರೆ ಸಂವಿಧಾನ ಇದೆ, ದಯವಿಟ್ಟು RSS ಅವ್ರು ಹೇಳಬೇಕು. ಸಂವಿಧಾನದ ಅಡಿಯಲ್ಲಿ ಯಾರೇ ಕೆಲಸ ಮಾಡಬೇಕು, ಸಾರ್ವಜನಿಕವಾಗಿ ಕೆಲಸ ಮಾಡಬೇಕಂತವರು ತಮ್ಮ ಸಂಬಂಧಪಟ್ಟ ಇಲಾಖೆಗಳಲ್ಲಿ ತಮ್ಮ ಸಮಸ್ಯೆಯನ್ನು ರಿಜಿಸ್ಟರ್ ಮಾಡಿಕೊಂಡು ವರ್ಷವೂ ಸಹ ಆಡಿಟ್ನ ಕೊಟ್ಟು ಲೆಕ್ಕಾಚಾರಗಳನ್ನು ಕೊಡಬೇಕು. ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆದ್ದರಿಂದ ಪ್ರಿಯಾಂಕಾ ಖರ್ಗೆ ಅವರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾರೋ ಒಬ್ಬರು ಮಹಾನುಭಾವರು ಹೇಳ್ತಾ ಇದ್ದರು, ಸಂವಿಧಾನ ಬಗ್ಗೆ ದಲಿತರಿಗೆ ಕೇಳೋವಂಥ ಹಕ್ಕೇ ಇಲ್ಲ ಅಂತ. ಸಂವಿಧಾನ ದಲಿತರ ಬಗ್ಗೆ RSS ಬಗ್ಗೆ ದಲಿತರಿಗೆ ಕೇಳೋವಂಥ ಹಕ್ಕೇ ಇಲ್ಲ ಅಂತ. ಹಂಗಿದೆ ದಲಿತರನ್ನೆಲ್ಲ ಯಾಕೆ ಸೇರಿಸ್ಕೊಬೇಕು RSSಲ್ಲಿ? ದಯವಿಟ್ಟು ಜನಗಳನ್ನ ಮೂಢಾತ್ರ ಮಾಡಬೇಡಿ. ಇದು ಪ್ರಜಾಪ್ರಭುತ್ವ ಬೆಳೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನನ ಪ್ರತಿಯೊಬ್ಬ ನಾಗರಿಕನು ಒಪ್ಕೊಂಡಿದ್ದಾನೆ. ಆದ್ದರಿಂದ RSS ಅವರು ಸಹ ಎಷ್ಟೇ ದೊಡ್ಡ ಸಮಸ್ಯೆ ಆದರೂ ಸಹ ಒಂದು ಅದಕ್ಕೆ ಆದಂಥ ಲಿಮಿಟೇಷನ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಕಾರ್ಯಕ್ರಮಗಳು ಮಾಡೋದ್ರಲ್ಲಿ ಯಾವುದೇ ಅನುಮಾನವೂ ಇಲ್ಲ. ದಯವಿಟ್ಟು ಅದನ್ನು RSS ಅವರು ಮಾಡಬೇಕು. ತಿಲಕ ಇಟ್ಕೊಂಡು ಭಂಡಾರ ಇಟ್ಕೊಂಡು ಬಂದರೆ ಹಿಂದುತ್ವ ಪಾಲನೆ ಮಾಡೋಕ್ಕಾಗಲ್ಲ ಅಂತ ನಾವು ಈ ದೇಶದಲ್ಲಿ ಹಿಂದೂಗಳೇ ಪ್ರಧಾನರು. BJPಯಲ್ಲಿ ಇದ್ದವ್ರು ಮಾತ್ರ ಹಿಂದೂಗಳಲ್ಲ. ಪ್ರತಿಯೊಬ್ಬ ಹಿಂದೂಗೂ ಅವ್ರದ್ದೇ ಆದಂತಹ ದೇವ್ರುಗಳನ್ನ ಪೂಜೆ ಮಾಡೋದು, ದೇವ್ರ ಭಕ್ತಿಯಿಂದ ಪೂಜೆ ಮಾಡೋದು, ಕುಂಕುಮ ಇಟ್ಕೊಳೋದು, ವಿಭೂತಿ ಇಟ್ಕೊಳೋದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಕೊಟ್ಟಿದ್ದಾರೆ. ನಿಮ್ಮ ಧರ್ಮನ ನೀವು ಯಾವ ರೀತಿ ಬೇಕಾದರೂ ಪಾಲನೆ ಮಾಡಿರಿ, ಅದನ್ನು ಇನ್ನೊಬ್ಬರ ಮೇಲೆ ಏರಬೇಡ್ರಿ ಅಂತ ಹೇಳಿದ್ದಾರೆ. ಅಷ್ಟೇ ಹೊರತು ಅವ್ರವ್ರ ಇಷ್ಟ ಬಂದಂಗೆ ಅವ್ರವ್ರು ನಡ್ಕೊಳೋದಕ್ಕೆ ಅವಕಾಶ ಇದೆ. ಅದರಲ್ಲೂ ಸಹ ಹಿಂದೂ ಪ್ರಧಾನ ದೇಶ ಅಂತ ಹೇಳೋದಾದ್ಮೇಲೆ ಹಿಂದೂ ಸಂಸ್ಕೃತಿನ ಪಾಲನೆ ಮಾಡೋದು ತಪ್ಪೇನಿದೆ? ಹಾಗಿದ್ರೆ ನೀವು BJPಲಿ ಇದ್ದರೆ ಮಾತ್ರ ಹಿಂದೂಗಳು, ಇಲ್ಲಾಂದರೆ ಹಿಂದೂಗಳು ಅಂತ ಹೇಳ್ಬೇಕಾಗುತ್ತಾ? ಅಂದರೆ BJPಲಿ ಇರೋಂದೇ ಹಿಂದೂಗಳು ಅನ್ನೋದಕ್ಕೆ ಇವಾಗ ರಾಮಲಲ್ಲಾನ ತಗೊಳ್ರಿ. ರಾಮಲಲ್ಲಾನ ತಗೊಂಡಾಗ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ಸೃಷ್ಟಿ ಮಾಡೋಕ್ಕೆ ಎಲ್ಲ ಹಿಂದೂಗಳು ಕೈ ಜೋಡಿಸಿದ್ದಕ್ಕೆ ಮಾತ್ರ ಸೃಷ್ಟಿ ಆಗಿತ್ತು. ಯಾರು ಒಂದೇ ಮನೆತನದವರು, ಒಂದೇ ಜಾತಿಯವರು ಮಾಡಿದ್ದಲ್ಲ. ಇಡೀ ದೇಶದ ಹಿಂದೂಗಳೆಲ್ಲರೂ ಆವತ್ತಿನ ದಿವಸ ₹1 ಕಾಣಿಕೆ ಕೊಟ್ಟರು, 10 ರೂಪಾಯಿ ಕಾಣಿಕೆ ಕೊಟ್ಟರು, ಎಲ್ಲರೂ ಒಗ್ಗಟ್ಟಿನಿಂದ ಹೋಗಿದ್ದಕ್ಕೆ ಅಲ್ಲಿ ರಾಮರ ದೇವಸ್ಥಾನ ಸೃಷ್ಟಿಯಾಗಿದ್ದು. ಈಗ ನೋಡ್ರಿ, ರಾಮರ ದೇವಸ್ಥಾನ ಸೃಷ್ಟಿ ಆಗಿದ್ದು ಎಲ್ಲರಿಗೂ ಸಂತೋಷ ತಂದಿತ್ತು. ಆದರೆ ಇವತ್ತಿನ ದಿವಸ ಆಗ್ತಾ ಇರೋ ಬೆಳವಣಿಗೆಗಳು ನೋಡಿದ್ರೆ ಇಲ್ಲಿ BJPಯವ್ರು ತಪ್ಪಿದೆಯೋ, RSS ಅವ್ರು ತಪ್ಪಿದೆಯೋ, ವಿಶ್ವ ಹಿಂದೂ ಪರಿಷತ್ತವ್ರು ತಪ್ಪಿದೆಯೋ ಅನ್ನೋದ್ರ ನಾವು ಯೋಚನೆ ಮಾಡಬೇಕಲ್ವಾ? ಯಾರೋ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ರು, ಒಂದು 4 ಜನ ಕಳ್ತನ ಮಾಡಿದ ತಕ್ಷಣ ನಾವು ಇದಕ್ಕೆ ಸಂಬಂಧ ಇಲ್ಲೋದಂತಲ್ಲ, ಸಂಬಂಧ ಇರೋದ್ರಿಂದನೇ ಜನ ಕೇಳೋದು. ದಯವಿಟ್ಟು ನಿಷ್ಪಕ್ಷಪಾತವಾಗಿ ನಡ್ಕೊಂಡಾಗ ಮಾತ್ರ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅವಕಾಶ ಇರೋದು. ಆಮೇಲೆ CT ರವಿಯವರು ಹೇಳ್ತಿದ್ರು, ಯಾರು ದೇಣಿಗೆ ಕೊಟ್ಟಿದ್ದಾರೋ ಅವ್ರು ಮಾತ್ರ ಕೇಳ್ಬೋದು, ಇಲ್ಲಾಂದರೆ ಕೇಳಬಾರ್ದು ಅಂತ. ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ ಅನ್ನೋದು ನಿನ್ಗೆ ಗೊತ್ತಿದೆಯೇನಪ್ಪ CT ರವಿಯವರೇ? ಹೋಗಲಿ, ನೀವೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ ಆ ದೇವಸ್ಥಾನಕ್ಕೆ? ಆ ಇಡೀ ಭಾರತ ದೇಶದಲ್ಲಿ ನೀವೆಷ್ಟು ಹಿಂದೂಗಳಿಗೆ, ದೇವಸ್ಥಾನಗಳಿಗೆ ನೀವೆಷ್ಟು ಸಹಾಯ ಮಾಡಿದ್ದೀರಾ? ರಾಮಲಲ್ಲ ಇಡೀ ಹಿಂದೂಗಳದು ಒಪ್ಕೊಂಡು ಇಡೀ ದೇಶದಲ್ಲಿ ರಾಮನಲ್ಲನ ಒಪ್ಕೊಂಡಿದ್ದಾರೆ. ಅದೇ ರೀತಿ ಸಂವಿಧಾನನೂ ಒಪ್ಕೊಬೇಕಲ್ಲ ನಾವು. ಸಂವಿಧಾನದ ಅಡಿಯಲ್ಲಿ ಯಾರೇ ತಪ್ಪು ಮಾಡಿದ್ರೂ ಸಹ ಅವರು ಶಿಕ್ಷೆಗೆ ಅರ್ಹರಾಗಿರ್ತಾರೆ. ದಯವಿಟ್ಟು CT ರವಿಯವರು ಇರ್ಬೋದು ಮತ್ತು R ಅಶೋಕ್ ಅವರಿಗೆ ನಿಮ್ಮದೇ ಆದಂಥ ಜವಾಬ್ದಾರಿ ದೊಡ್ಡದಿದೆ. ನೀವು MLA ಆಗಿದ್ದಂಥವ್ರು, MLC ಆಗಿದ್ದಂಥವ್ರು,
ಮತ್ತು ವಿರೋಧ ಪಕ್ಷ ನಾಯಕರಾಗಿದ್ದಂಥವ್ರು, ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಕೆಲಸ ಮಾಡಿದಂಥವ್ರು ನೀವೇ ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದರೆ ಸಾಮಾನ್ಯ ಜನಗಳು ಏನಂತ ಅರ್ಥ ಮಾಡ್ಕೊಬೇಕು. ದಯವಿಟ್ಟು ನೀವು ಒಬ್ರಿಗೊಬ್ರು ಕಾಲು ಎಳೆಯೋದು ಬಿಟ್ಬಿಟ್ಟು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಬೇಕು. ನೀವು ಮಾಡಬೇಕಾಗಿರೋದು ಕರ್ತವ್ಯ ಏನು ಅಂದರೆ, ಇಡೀ ರಾಜ್ಯದಲ್ಲಿ ಪಂಚಾಯಿತಿ ಚುನಾವಣೆಗಳು ನಿಂತೋಗ್ಬಿಟ್ಟಿದ್ದಾವೆ. ಇದ್ರ ಬಗ್ಗೆ ನೀವು ಹೋರಾಟ ಮಾಡಿ. ಗ್ರಾಮ ಪಂಚಾಯಿತಿ ರಾಜ್ಯದ ಬೆನ್ನೆಲುಬು, ಅಂಥದ್ರನ್ನೇ ನಿಲ್ಲಿಸಿದ್ದಾರೆ. ಅದ್ರ ಬಗ್ಗೆ ನೀವು ಯಾರೂ ಮಾತಾಡ್ತಾ ಇಲ್ಲ. ಜಿಲ್ಲಾ ಪಂಚಾಯತ್ ನಿಲ್ಲಿಸಿ 10 ವರ್ಷ ಆಯಿತು, ಯಾರೂ ಮಾತಾಡ್ತಾ ಇಲ್ಲ. ತಾಲೂಕ್ ಪಂಚಾಯತಿ ನಿಲ್ಲಿಸಿ 10 ವರ್ಷ ಆಯಿತು, ಯಾರೂ ಮಾತಾಡ್ತಾ ಇಲ್ಲ. ಇನ್ನು GBA, BBA, BBMP, GBA ಅದು ಇದು ಅಂತ ಹೇಳ್ಕೊಂಡು ಇದು 10 ವರ್ಷ ಆಯಿತು, ಯಾರೂ ಮಾತಾಡ್ತಾ ಇಲ್ಲ ವಿರೋಧ ಪಕ್ಷದವರು. ನೀವು ಮಾತಾಡ್ತಾ ಇದ್ದರೆ ಏನೋ ಯಾರೋ ಒಬ್ಬರು ಸಿಕ್ಕಿದ್ರು, ಯಾರೋ ಒಬ್ಬರು ಪತ್ರಿಕೆಯವರು ಸಿಕ್ಕರು, ಏನೋ ಒಂದು ಮಾತಾಡಿದ್ರಿ ಅಂತಲ್ಲ. ರಾಜ್ಯಕ್ಕೆ ಬೇಕಾದಂಥ ವ್ಯವಸ್ಥೆ ಬಗ್ಗೆ ನೀವು ಮಾತಾಡಬೇಕು. ದಯವಿಟ್ಟು ಇನ್ನು ಮುನ್ನಾದರೂ ನಿಮ್ಮ ಜವಾಬ್ದಾರಿ ನೀವು ಅರ್ಥ ಮಾಡ್ಕೊಂಬಿಟ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಒಂದು ಸಮನಾದ ಅವಕಾಶ ಸಿಕ್ಕುತ್ತೆ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ನಿಮ್ಗೆ ಏನಕ್ಕೆ ಹೇಳ್ತಿದ್ದೀವಿ ಅಂದರೆ, ನಮ್ಮ ರಾಜ್ಯದ ಬೆನ್ನೆಲುಬಾದಂಥ ಪಂಚಾಯಿತಿಗಳು ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳನ್ನ ಮೂಲೆ ಗುಂಪು ಮಾಡಬೇಡಿ. ಅಭಿವೃದ್ಧಿ ಕಾಣಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿನೇ ಮುಖ್ಯ. ಇಲ್ಲಿ ಎಲ್ಲ ಅಧಿಕಾರಿಗಳೇ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ 90,000 ಜನ ಪಂಚಾಯಿತಿ ಸದಸ್ಯರಿದ್ದರು, 25,000 ಜನ ತಾಲೂಕ್ ಪಂಚಾಯಿತಿ ಸದಸ್ಯರಿದ್ದರು, ಒಟ್ಟಾರೆ 2 ಲಕ್ಷ 2.5 ಲಕ್ಷ ಜನ ಅಧಿಕಾರದ ವ್ಯವಸ್ಥೆಯಲ್ಲಿದ್ದರು. ಆದರೆ ಇವತ್ತು ಯಾರೂ ಇಲ್ಲ. MLA ಆಡ್ದಂಗೆ ಆಡ್ಬೋದು, ಅದು ಅವ್ರ ಜೊತೆಗೆ ಅಧಿಕಾರಿಗಳು ಏನು ಆಡ್ತಾರೆ ಯಾರಿಗೂ ಗೊತ್ತಾಗಲ್ಲ. ದಯವಿಟ್ಟು ವಿರೋಧ ಪಕ್ಷದ ನಾಯಕರಿಗೆ ನಾವೊಂದು ಕಿವಿ ಮಾತು ಹೇಳ್ತೀವಿ, ಕೂಡಲೇ ಇದ್ರ ಬಗ್ಗೆ ಪತ್ರಿಕಾ ಮಾಧ್ಯಮದವ್ರನ್ನ ಕರೆದು ಮಾತಾಡ್ತಿರೋ, ಇಲ್ಲ ಹೋರಾಟ ಮಾಡ್ತಿರೋ, ಇಲ್ಲ ಸರ್ಕಾರಕ್ಕೆ ಕಿವಿ ಮಾತು ಹೇಳ್ತಿರೋ ಹೇಳಿ. ಪಂಚಾಯಿತಿಗಳು, ಜಿಲ್ಲಾ ಪಂಚಾಯಿತಿಗಳು, ತಾಲೂಕ್ ಪಂಚಾಯಿತಿ ಚುನಾವಣೆ ಆಗೋ ಥರ ನೋಡಿಕೊಂಡಾಗ ಮಾತ್ರ ವಿರೋಧ ಪಕ್ಷವರು ಇದಾರಪ್ಪ ನಮ್ಮ ರಾಜ್ಯದಲ್ಲಿ. ಇಡೀ ಆಡಳಿತ ಪಕ್ಷವರು ಮರ್ತು ಬಿಟ್ಟಿರ್ತಾರೆ. ವಿರೋಧ ಪಕ್ಷರದ್ದು ಏನು ಕೆಲಸ? ಅಭಿವೃದ್ಧಿಗಳ ಬಗ್ಗೆ ಮಾತಾಡಬೇಕು. ಮೇಕೆದಾಟಿದೆ ಮಾತಾಡಿ, ಅದು ಬಿಟ್ಬಿಟ್ಟು ದೊಡ್ಡ ವಿಷಯಗಳು ತಗೊಳೋದು ಬಿಟ್ಬಿಟ್ಟು ಸಣ್ಣ ವಿಷಯಗಳು ಇವು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಬಿಡದಿಯಲ್ಲಿ ನಡೀತಾ ಇರೋಂಥ ಡ್ರಾಮಾನ ನಾವು ನೋಡ್ತಾ ಇದ್ದೀವಿ. ನಾವು ಕುಮಾರಸ್ವಾಮಿಯವ್ರ ಮೇಲೆ ಗೌರವ ಇದೆ ನಮಗೆ. ಏನು ದಲಿತ ಸಂಘಟನೆ ಇರ್ಬೋದು, ಇಡೀ ನಾಡಿನ ಜನಗಳು. ಯಾತಕ್ಕೆ ಅಂದರೆ ದೇವೇಗೌಡರು ಈ ರಾಜ್ಯದ ಒಂದು ಒಳ್ಳೆ ರಾಜಕಾರಣಿ. ಅವ್ರು ಹಾಕಿದಂಥ ವ್ಯವಸ್ಥೆಯಲ್ಲಿ ಇವತ್ತು ನೀರಿನ ವ್ಯವಸ್ಥೆಗಳು ನಡೀತಾ ಇರೋದ್ರಿಂದ ನಾವು ಅವ್ರ ಮಗ ಆಗಿರೋದ್ರಿಂದ ಕುಮಾರಸ್ವಾಮಿಯವ್ರಿಗೂ ಅದೇ ಥರ ಗೌರವ ಕೊಡೋಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ನೀವು ಸಣ್ಣ ಪುಟ್ಟದನ್ನು ಮೈ ಮೇಲೆ ಹೇಳ್ಕೊಂಡು ಈ ರೋಡಲ್ಲಿ ರಾಡಿ ಮಾಡ್ಕೊಳೋದು ಬಿಟ್ಬಿಟ್ಟು ಇಡೀ ದೇಶದ ಬಗ್ಗೆ ಚಿಂತೆ ಮಾಡಿ. ನಿಮ್ಗೆ ಅವಕಾಶ ಇರೋದು 5 ವರ್ಷ, ಆಲ್ರೆಡಿ 2 ವರ್ಷ ಕಳೆದಿದೆ. ಈ 3 ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ ಏನೆಲ್ಲ ತರ್ಬೋದು, ಏನೆಲ್ಲ ತಂದರೆ ನಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಖಂಡಿತವಾಗೂ ಈ ರಾಜ್ಯಕ್ಕೂ ಒಳ್ಳೆಯದಾಗುತ್ತೆ. ನೀವು ಒಳ್ಳೆ ರಾಜಕಾರಣಿ ಆಗಿರೋದ್ರಿಂದ ಇಡೀ ದೇಶದಲ್ಲಿ ನಿಮ್ಮ ಹೆಸರು ದೊಡ್ಡದಾಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಹುದ್ದೆಗೆ ಹೋಗ್ತೀರಾ. ಪ್ರಧಾನಿಗಳಾಗಿದ್ದಂತಹ ದೇವೇಗೌಡರ ಮಗ ಆಗಿರೋದ್ರಿಂದ ನಿಮಗೆ ಕೇಂದ್ರ ಸರ್ಕಾರದಲ್ಲಿ ಗುರುತಿಸಿ ಇವತ್ತು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರನ ನೀವು ಸರಿಯಾಗಿ ಉಪಯೋಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ನೀವೇ ಒಂದು ಮುಖ್ಯಮಂತ್ರಿ ಮೀಟಿಂಗ್ಗಳು ಕರೀರಿ. ನೀವು ಕರೀಬೇಕು ಮೀಟಿಂಗ್ನ. ನಮ್ಮ ರಾಜ್ಯಕ್ಕೆ ಏನೇನು ಆಗಬೇಕಾಗಿದೆ, ಏನೇನು ಪೆಂಡಿಂಗ್ ಇದ್ದಾವೆ, ಏನೇನು ನಾವು ಕೊಟ್ಟರೆ ಸರಿ ಹೋಗುತ್ತೆ ಅಂತ ನೀವು ಮೀಟಿಂಗ್ ಕರೆದು ಮಾತಾಡಬೇಕು. ಅದು ಬಿಟ್ಬಿಟ್ಟು ಮುಖ್ಯಮಂತ್ರಿನ ಬೈಲ್ಮಂಗಿರ್ಬೇಕು ಬರ್ನಿ ಅಂತ ಹೇಳೋದು, ನಾನು ಬರ್ತಾಯಿದ್ದೀನಿ ನೀನು ಬಾರಪ್ಪ ಅನ್ನೋದು, ಇವೆಲ್ಲನೂ ರಾಜಕೀಯ ಎಲೆಕ್ಷನ್ ಟೈಮ್ಗಳಲ್ಲಿ ಮಾಡೋಂಥ ಕೆಲಸಗಳು. ಅಧಿಕಾರ ಕೊಟ್ಟಾದಮೇಲೆ ಜನ ನಿಮ್ಮ ಮೇಲೆ ಭರವಸೆ ಇಟ್ಟು ಅಧಿಕಾರ ಕೊಟ್ಟಿರ್ತಾರೆ. ಆ ಅಧಿಕಾರ ಸೀಮಿತದಲ್ಲೇ ನೀವೆಲ್ಲರೂ ಮುಂದುವರಿಬೇಕೇ ಹೊರತು ನಿಮ್ಗಿಷ್ಟ ಬಂದಂಗೆ ನೀವು ಮಾತಾಡೋದು, ಅವ್ರಿಗಿಷ್ಟ ಬಂದಂಗೆ ಅವ್ರು ಮಾತಾಡೋದಲ್ಲ. ಇದು ಅಧಿಕಾರದ ಇದಿಲ್ಲ, ಒಂದು ರೀತಿ ಈ ದೊಂಬರಾಟ ಅಂತಾರೆ ಇದನ್ನೆಲ್ಲ. ದಯವಿಟ್ಟು ಅದು ಬಿಟ್ಟುಬಿಟ್ಟು ರಾಜ್ಯದ ಬಗ್ಗೆ ಚಿಂತೆ ಮಾಡಿ ನೀವು ಮಾತಾಡ್ಬೋದು. ಇವಾಗ ಕುಮಾರಸ್ವಾಮಿ ಅವರು ಇವತ್ತು ಮಾತಾಡ್ಬೋದು. ಪಂಚಾಯಿತಿಗಳು, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳನ್ನ ಮೂಲೆ ಗುಂಪು ಮಾಡಿದ್ದೀರಾ, ಫಸ್ಟ್ ಅದು ಚುನಾವಣೆ ಮಾಡ್ರಿಂದ ನೀವು ಹೋರಾಟ ಮಾಡಬೇಕು. ನಮಗೆ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ ಬೇಕಾಗಿರೋದು, ದೇಶದ ಅಭಿವೃದ್ಧಿ ಬೇಕಾಗಿರೋದು. ಬೃಹತ್ ಖಾತೆ ಒಂದನ್ನು ಒಟ್ಟು ತಗೊಂಡೋದಾಗ ನಿಮಗೆ ನಿಮ್ಮದೇ ಆದಂಥ ಜವಾಬ್ದಾರಿ ಇರ್ತದೆ. ನಿಮ್ಮ ಕೈ ಕೆಳಗಡೆ 32 ಚೀಫ್ ಮಿನಿಸ್ಟರ್ಗಳು ಬರ್ತಾರೆ.
32 ಚೀಫ್ ಮಿನಿಸ್ಟ್ರು ಒಬ್ಬರಲ್ಲ ಇಬ್ಬರಲ್ಲ. ಯಾರೋ ಡಿ ಕೆ ಶಿವಕುಮಾರ್ ಮಾತ್ರ ನಿಮ್ಮ ಚೀಫ್ ಮಿನಿಸ್ಟರ್ ನಿಮ್ಮ ಕೈ ಕೆಳಗೆ ಬರೋದಿಲ್ಲ, ನಿಮ್ಮ ಕೈ ಕೆಳಗೆ ಬರ್ತಾ ಇರೋದು ಕೇಂದ್ರ ಸರ್ಕಾರ ಕೈ ಕೆಳಗೆ 32 ಚೀಫ್ ಮಿನಿಸ್ಟ್ರುಗಳು ಬರ್ತಾರೆ, 32 ರಾಜ್ಯಗಳು ಬರ್ತವೆ. 32 ರಾಜ್ಯಕ್ಕೂ ನಾನು 5 ವರ್ಷದಲ್ಲಿ ಏನು ಕೊಡುಗೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿದ್ರು ತುಂಬ ಅನುಕೂಲ ಆಗುತ್ತೆ. ನಿಮ್ಮಿಂದ ನಮ್ಮ ರಾಜ್ಯದ ಹೆಸರು ದೊಡ್ಡದಾಗುತ್ತೆ. ಕರ್ನಾಟಕದಿಂದ ಇಂಥ ವ್ಯಕ್ತಿ ಬೃಹತ್ ಖಾತೆ ತಗೊಂಡಿದ್ರಪ್ಪ, ಅವರು ಇಂತಿಂಥ ಕೆಲಸ ಮಾಡಿದ್ರು ಅಂತ ಜನ ಹೇಳ್ತಾರೆ, ಇಡೀ ದೇಶ ಹೇಳುತ್ತೆ. ಆದ್ದರಿಂದ ನಾವು ಮುಖ್ಯಮಂತ್ರಿಯವ್ರಿಗಿರ್ಬೋದು, ವಿರೋಧ ಪಕ್ಷ ನಾಯಕರಿರ್ಬೋದು, ಮತ್ತು ನಮ್ಮ ಕುಮಾರಸ್ವಾಮಿ ಅವ್ರಿಗಿರ್ಬೋದು, ಹೇಳೋದಿಷ್ಟೇ ಸಾರ್ವಜನಿಕರ ಪರವಾಗಿ, ಮೊದಲು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಿ. ನೀವು ಹೇಳಿದ್ರಿ ನಾವು ಅಧಿಕಾರಕ್ಕೆ ಬಂದರೆ 24 ಗಂಟೆಯಲ್ಲಿ ಮೇಕೆದಾಟು ಯೋಜನೆನ ಜಾರಿ ಮಾಡಿಸ್ತೀವಿ ಅಂತ. ಸುಮಾರು ಕಡೆ ಎಲ್ಲ ಜನ ಕೇಳಿದ್ದಾರೆ, ನಿಮ್ಗೆ ಅಧಿಕಾರ ಕೊಟ್ಟರೆ ಮಾತ್ರ ನೀವು ಅಭಿವೃದ್ಧಿ ಕೆಲಸ ಮಾಡ್ತೀರಾ, ಇಲ್ಲಾಂದರೆ ಮಾಡೋದಿಲ್ವಾ? ಹಾಗಾದರೂ ಒಂದು ರೀತಿ ಪ್ರೆಸ್ ಮೀಟಲ್ಲಿ ಹೇಳ್ಬಿಡಿ, ಫಸ್ಟ್ ನಮ್ಗೆ ಅಧಿಕಾರ ಕೊಡಿ, ಆಮೇಲೆ ನಾವು ಮೇಕೆದಾಟು ಮಾಡ್ತೀವಿ. ಫಸ್ಟ್ ನಮ್ಗೆ ಅಧಿಕಾರ ಕೊಡಿ, ಆಮೇಲೆ ನಾವು ಪಂಚಾಯತ್ ಚುನಾವಣೆ ಮಾಡ್ತೀವಿ. ಫಸ್ಟ್ ನಮ್ಗೆ ಅಧಿಕಾರ ಕೊಡ್ರಿ, ನಾವು ಕೋಟಿ ಇದು ಡೆವಲಪ್ಮೆಂಟ್ಗೆ ಕೇಂದ್ರ ಸರ್ಕಾರದಿಂದ ತಗೊಂಬಂದು ಕೊಡ್ತೀವಿ ಅಂತ ನೀವು ಪ್ರೆಸ್ ಮೀಟಲ್ಲಿ ಹೇಳಬೇಕು. ದಯವಿಟ್ಟು ಅದಾಗೋದು ಬೇಡ. ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಜನ, ಅವಕಾಶನ ಉಪಯೋಗಿಸ್ಕೊಂಡು ರಾಜ್ಯದ ಬಗ್ಗೆ ಚಿಂತೆ ಮಾಡಿ, ರಾಜ್ಯದ ಅಭಿವೃದ್ಧಿ ಮಾಡಿ ಅಂತ ಹೇಳ್ಬಿಟ್ಟು ನಾವು ನಿಮಗೆ ಪರಿಪರಿಯಾಗಿ ಕೇಳ್ಕೊತಾ ಇದ್ದೀವಿ. ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಪಂಚಾಯಿತಿ ಚುನಾವಣೆಗಳು ಆದಷ್ಟು ಶೀಘ್ರವಾಗಿ ನಡೆಯೋ ರೀತಿ ನೀವು ಯೋಚನೆ ಮಾಡಬೇಕು ಅಂತೇಳಿ ನಾವು ಇವತ್ತು ದಿವಸ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ.